ಇವತ್ತು ಅಲ್ಲಿ ಆಗಿರುವಂಥ ಘಟನೆ, ಒಬ್ಬ ಅಮಾಯಕ ಅಧಿಕಾರಿ, ನಾನು ಹೋದಾಗ ಅಲ್ಲಿ ಇರೋರೆಲ್ಲ ನಿಷ್ಠಾವಂತ ಅಧಿಕಾರಿ ಅಂತ ಹೇಳಿದ್ರು. ನಮ್ಮ ಜ್ಞಾನೇಂದ್ರ ಎಂ ಪಿ ಭದ್ರಾವತಿಯ ಕಾರ್ಖಾನೆ MPL ಅವರು ಕಾರ್ಮಿಕ ಆಗಿದ್ದ. ಅವನಿಗೆ ನಮ್ಮ ನ್ಯಾಯಾಧೀಶರಾದಂಥ ರಿಟೈರ್ಡ್ ಈಗ ನಾಗಮೋಹನ್ ದಾಸ್ ಅವರು ಬೆಸ್ಟ್ ಅಕೌಂಟೆಂಟ್ ಅಂತ ಅವನಿಗೆ ಅವಾರ್ಡ್ ಕೊಟ್ಟಿದ್ದಾರೆ. ಇಲಾಖೆಯಲ್ಲೂ ಕೂಡ ಅವನಿಗೆ 2 ಬಾರಿ ಅವಾರ್ಡ್ ಬಂದಿದೆ, ಪ್ರಾಮಾಣಿಕ ಬೆಸ್ಟ್ ಅಂತ. ಅವರು ನಮ್ಮ ಜ್ಞಾನೇಂದ್ರನ ಹತ್ರ ಹೋದರು, ಅವರು ಮಂತ್ರಿ ಇದ್ದಾಗಲ್ಲ, ಚೇರ್ಮನ್ ಇದ್ದಾಗ, ಸರ್ ಈ ಒಂದು ಮುಳುಗೋಗ್ತಾ ಇದೆ MPL, ನಾನು ಜೀವನ ಮಾಡ್ಕೊಂತೀನಿ ಸರ್, ಇಬ್ಬರು ಗಂಡು ಮಕ್ಕಳಿದ್ದಾರೆ, ನಾನು ಜೀವನ ಮಾಡ್ಕೊಂತೀನಿ ಸರ್, ನನಗೆ ವರ್ಗಾವಣೆ ಮಾಡಿಕೊಡಿ, ಡೆಪ್ಟೇಷನ್ ಮಾಡಿಕೊಡಿ ಅಂತ. ನಿಮ್ಮ ಭಾಷೆಯಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ಪಾಪದವನು ಏನೋ ಹೇಳ್ತಿರಲ್ಲ, ಎಂಥದ್ದು ಮಾರಾಯರೆ ಅಂತೇಳಿ, ಪಾಪದವನು, ಆ ಪಾಪದವನು ಅಂತ ಹೇಳ್ಬಿಟ್ಟು ಹೋಗಪ್ಪ ನೀನು ಅಂತೇಳಿ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಟ್ರು. ಅದೇ ಇವತ್ತು ಅವನಿಗೆ ಮರಳಾಗೋಯ್ತು. ಜೀವಕ್ಕೆ ಕೊನೆ ಹಾಡು ಹೇಳ್ತಾರಲ್ಲ, ಆ ರೀತಿ ಆಗೋಯ್ತು. ಒಳ್ಳೇದಕ್ಕೋಸ್ಕರ ಜ್ಞಾನೇಂದ್ರು ಅವಕಾಶ ಮಾಡಿಕೊಟ್ರು. ಆದರೆ ಸಾವು ಇವತ್ತು ನಾವು ನೋಡ್ತಾ ಇದ್ದೀವಿ. ಮತ್ತೊಂದೆಡೆ ಈ ದಲಿತರು ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ನಮಗೆ ಸಂವಿಧಾನ ಅವ್ರಿಗೆ ಎಲ್ಲ ತರದ ಹಕ್ಕು ಕೊಟ್ಟಿದೆ. ಅವ್ರಿಗೆ ಏನ್ ಕೊಡ್ಬೇಕು ನೀವು ಮಾಡಿದಿರಿ, ನಾವು ಮಾಡಿದ್ದೀವಿ. ಅವ್ರಾಗ ಜಾತಕ ಪಕ್ಷಿಗಳಕ್ಕೆ ಅವ್ರ ರೈಟ್ ಅದು ಇಲ್ಲ. DK ಶಿವಕುಮಾರು ನನಗೆ ಸಪೋರ್ಟ್ ಆಗಿ ಮಾತಾಡಿರೋದು, ಇಂಥ ಹಣ ಅವ್ನು ತಿಂದಾಕಿದಾರಲ್ಲ ಅದನ್ನ ಸ್ವಲ್ಪ ಜೋರಾಗಿ ಮಾತಾಡು ಅಂತ ಹೇಳಿರೋದು DK ಶಿವಕುಮಾರು. ರೈಟ್, ಅವ್ರ ರೈಟನ್ನು ಕಿತ್ಕೊಂಡಿದ್ದೀರಲ್ಲ ನೀವು, ಇವತ್ತು ಅವ್ರ ಹಕ್ಕನ್ನು ಕಸ್ಕೊಂಡಿದ್ದೀರಲ್ಲ, ಅದಕ್ಕೆ DK ಶಿವಕುಮಾರ್ ಅವರು ಸಪೋರ್ಟ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಇವರೊಬ್ಬರೇ ಅಲ್ಲ ಹೇಳಿರೋದು, ನಮ್ಮ PWD ಮಂತ್ರಿ ಹೇಳಿದ್ದಾರೆ. PWD ಮಂತ್ರಿ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ಪ್ರೆಸ್ ಮೀಟಲ್ಲಿ ಕೇಳಿದಾಗ, ಈ ಥರ ದಲಿತರನ್ನ ನುಂಗಾಕಿದಾರಲ್ಲ ನಿಮ್ಮ ಸರ್ಕಾರದಲ್ಲಿ ಮಂತ್ರಿಗಳು ಶಾಸಕರು, ಏನು ಹೇಳ್ತೀರಾ ಅಂದಾಗ ಅವ್ರು ಹೇಳಿದ್ದಾರೆ. ನಾನು ಓದ್ತೀನಿ ಅದನ್ನು, ನೆಕ್ಸ್ಟ್ ಓದ್ತೀನಿ, ನಾನು ಹೇಳ್ತೀನಿ ಅದನ್ನು. ನಿಜಕ್ಕೂ ಇದು ಸರ್ಕಾರಕ್ಕೆ ಕಳಂಕ. ಅವರೇನಾದರೂ ಮಾಡಿದ್ರೆ ಇದು ನಿಜಕ್ಕೂ ಸರ್ಕಾರಕ್ಕೆ ಕಳಂಕ, ಕಪ್ಪು ಚುಕ್ಕೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಹಗರಣದಲ್ಲಿ ಸರ್ಕಾರ ಭಾಗಿಯಾಗಿದೆ. ಒಬ್ಬ ಕ್ಯಾಬಿನೆಟ್ ಮಿನಿಸ್ಟ್ರು ಈಗಿಲ್ಲ, ಒಬ್ಬ ಶಾಸಕರು, ಚೇರ್ಮನ್, ಹಿರಿಯ ಅಧಿಕಾರಿಗಳು, ಮಧ್ಯವರ್ತಿಗಳು, ಹವಾಲಾದವರು, ಈ 5 ಜನ ಈ ಒಂದು ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿದ್ದಾರೆ. ಇದು ಸ್ವತಃ ಮುಖ್ಯಮಂತ್ರಿಗಳು ನಿರ್ವಹಿಸ್ತಾ ಇರತಕ್ಕಂಥ ಹಣಕಾಸು ಇಲಾಖೆ ಅಡಿಯಲ್ಲೇ. ನಾನು ಹೇಳ್ತೀನಿ, ಕೊನೆಯಲ್ಲಿ ಬಂದಾಗ ಅದನ್ನು ಹೇಳ್ತೀನಿ, ಯಾಕೆ ಹಣಕಾಸು ಇಲಾಖೆ ಪ್ರಭಾವ ಏನು ಅನ್ನೋದನ್ನು ನಾನು ಹೇಳ್ತೀನಿ. ಅವ್ರು ಹೇಳಿದ್ರು, ನಾನು ಪದೇ ನೋಡ್ತಾ ಇದ್ದೀನಿ, ಇವಾಗೇನೋ ಅಡ್ವರ್ಟೈಸ್ಮೆಂಟ್ಗಳು ಕಡಿಮೆ ಆಗ್ಬಿಟ್ಟವೆ, ಈಗ ಯಾವುದು ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇಲ್ಲ. ಒಂದು ಮುಂಚೆ ಕೊಟ್ಟರು, ವರ್ಷದ ಒಳಗಡೆ ಭಾಳ ಕೊಟ್ಟರು. ಪಾರದರ್ಶಕ, ಭ್ರಷ್ಟಾಚಾರ ರಹಿತ, ಜನಪರ, ನುಡಿದಂತೆ ನಡೆದಿದ್ದೇವೆ. ಕರೆಕ್ಟಾಗಿ ನಡೆದಿದ್ದಾರೆ. ನುಡಿದಂತೆ 187 ಕೋಟಿಯನ್ನು ಲೂಟಿ ಹೊಡೆದಿದ್ದಾರೆ. ನಾನು ಸನ್ಮಾನ್ಯ ಅಧ್ಯಕ್ಷರೇ, ರಾಜ್ಯ ಸರ್ಕಾರ ನನಗೆ ಅವಕಾಶ ಕೊಡಬೇಕು. ರಾಜ್ಯ ಸರ್ಕಾರ ಏನು, ಯಾವುದೇ ರಾಜ್ಯ ಸರ್ಕಾರ ಈ ಥರದ ಸಮುದಾಯಗಳೇನಿದೆ, ಸಣ್ಣ ಸಮುದಾಯಗಳು ಅಂದರೆ ಅವರು 0.5%, 0.25% ಜನಸಂಖ್ಯೆ ಇರುವಂಥ ಸಮುದಾಯಗಳು, 1% ಇರುವಂಥದ್ದು, ಅವ್ರಿಗೆ ಇಲಾಖೆಯಲ್ಲಿ ನೀವು ಅನುದಾನ ಕೊಟ್ಟಾಗ ದೊಡ್ಡ ಸಮುದಾಯದಗಳೇ ತಗೊಂಡೋಗ್ಬಿಡ್ತೈತೆ. ಇವಾಗ ಮೈನಾರಿಟಿ, ಪಾಟೀಲ್ರೇ, ಮೈನಾರಿಟಿ ಅಂತ ಇದೆ. ನಿಮ್ಗೆ ಎಂದನ ಸಿಖ್ ಜ್ಞಾಪಕ ಬಂದಿದೆಯಾ? ಎಂದನ ಜೈನ್ ಜ್ಞಾಪಕ ಬಂದಿದೆಯಾ? ಎಂದನ ಪಾರ್ಸಿ ಜ್ಞಾಪಕ ಬಂದಿದೆಯಾ? ಬರೋದೇ ಇಲ್ಲ. ಯಾಕಂದ್ರೆ ದೊಡ್ಡ ಸಮುದಾಯ ನಾರ್ಮಲಿ ಸ್ಟ್ರೆಂತ್ ಜಾಸ್ತಿ ಇರ್ತೈತೆ, ಅದು ಹೊರಟೋಗ್ತೈತೆ.
ಅದಕ್ಕೋಸ್ಕರ ಸರ್ಕಾರ ಈ ಥರ ನಿಗಮಗಳನ್ನು ಮಾಡಿ ಈ ತುಳಿತಕ್ಕೆ ಒಳಗಾದಂಥ ಜನ ಏನಿದ್ದಾರೆ, ಬಾಯಿಲ್ದ ಜನ, ಕೇಳಕ್ಕೆ ಅಧಿಕಾರ ಇಲ್ಲದ ಜನ ಏನಿದ್ದಾರೆ, ಅಂಬೇಡ್ಕರ್ ಅವ್ರು ಹೇಳಿದಾರಲ್ಲ, ತುಳಿತಕ್ಕೆ ಒಳಗಾದ ಜನರ ಪರವಾಗಿ ನಿಂತ್ಕೊಬೇಕು ಅಂತ, ಆ ದೃಷ್ಟಿಯಿಂದ ಈ ನಿಗಮವನ್ನು ವಾಲ್ಮೀಕಿ ಕರ್ನಾಟಕ ವಾಲ್ಮೀಕಿ ಅಭಿವೃದ್ಧಿ ನಿಗಮ